ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ನನ್ನ ಮಗಳು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಮೊಟ್ಟ ಮೊದಲ ಲಾಗ್. ಹೇಗಿದೆ ಅಂತ ಕಮೆಂಟ್ ಮುಖಾಂತರ ಹೇಳಿ. ನೋಡಿ, ಫಸ್ಟ್ ಟೈಮ್ ನಮ್ಮ ಮನೆಗೆ ಟಿ ವಿ ತಂದಿದ್ದೀವಿ, 65 ಇಂಚಸ್. ಹೇಗಿದೆ ಅಂತ ಹೇಳಿ. ಇದು ಗುರುವಾರದ ವಿಡಿಯೋ. ನಾನು ಪ್ರತಿ ಗುರುವಾರ ರಾಯರು ಪೂಜೆ ಮಾಡ್ತಾಯಿರ್ತೀನಿ. ನಾನು ನನ್ನ ಮಗಳು ಇಬ್ಬರು ಸೇರಿಕೊಂಡು ಒಂದು ಚಾನಲ್ ಓಪನ್ ಮಾಡಿದ್ದೀವಿ. ಅದು ತಾಯಿ ಮಗಳು ಸ್ಟೋರಿ ಅಂತ. ಅದು ಹೇಗಿರುತ್ತೆ ಅನ್ನೋದನ್ನ ನೀವು ಹೇಳಬೇಕು. ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ಹೇಳಿ. ಇದು ನಮ್ಮ ಪುಟ್ಟ ಅಡುಗೆ ಮನೆ, ನೋಡಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇವತ್ತು ಗುರುವಾರ ಆಗಿರೋದ್ರಿಂದ ಪ್ರತಿ ಗುರುವಾರ ನಾನು ಉಪವಾಸ ಇರ್ತೀನಿ. ಉಪವಾಸ ಇದ್ದು ಪೂಜೆ ಎಲ್ಲ ಮಾಡಿಕೊಂಡು, ನಾನು ರಾಯರಂದರೆ ತುಂಬ ಇಷ್ಟಪಡ್ತೀನಿ. ಅವತ್ತೊಂದು ದಿನ ಮಾತ್ರ ತುಂಬ ಶ್ರದ್ಧೆಯಿಂದ ನಾನು ಪೂಜೆ ಮಾಡಿ ಉಪವಾಸ ಮಾಡಿಕೊಂಡು ಊಟ ಮಾಡೋ ಗಂಟೆನೇ ಆಗೋಗುತ್ತೆ ಟೈಮ್ ನನಗೆ. ಏನೋ ಗುರುವಾರದ ದಿನ ಪೂಜೆ ಮಾಡ್ತಾಯಿದ್ರೆ ನನಗೆ ತುಂಬ ಸಮಾಧಾನ ಅನಿಸುತ್ತೆ. ರಾಯರಿಗೆ ಪೂಜೆ ಮಾಡ್ತಾಯಿದ್ರೆ ನನಗೆ, ನನ್ನ ಮಗಳಿಗೆ, ನಿಮಗೂ ಕೂಡ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಇವತ್ತು ಮಿಕ್ಸ್ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅವರೆಕಾಯಿ ಹಾಕಿ ಟೊಮೊಟೊ ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ ಇವೆಲ್ಲ ಹಾಕಿ ನಾನು ಮಿಕ್ಸ್ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅವರೆಕಾಳಿದೆ, ತಣ್ಣಿಕಾಳು, ಹೆಸರು ಕಾಳು ಹಾಕಿ ಬಂದು ನೋಡಿ. ಇವಳು ಎಲ್ಲಿರ್ತೀನಿ ಅಲ್ಲಿ ಇರ್ತಾಳೆ. ಇವಳು ಹೋಗೋದೇ ಇಲ್ಲ, ನಾನು ಹಿಂದೆನೇ ಇರ್ತಾಳೆ ಯಾವಾಗಲೂ. ಹಂಗೆ ಹೋಗು ಅಂದರೂ ನೋಡಿ ಸೆಕೆಂಡ್ ಕೊಡ್ತಾಯಿದ್ದಾಳೆ ನನಗೆ. ಹೈಫೈ ಮಾಡ್ತಾಯಿದ್ದಾಳೆ. ಈಗ ನೋಡಿ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ, ಖಾರ ಬರಬೇಕಲ್ಲ. ಮತ್ತು ಧನಿಯಾ ಪೌಡ್ರ್ ಇರುತ್ತೆ, ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ. ಧನಿಯಾ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈಗ ಪೌಡ್ರ್ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಚೆನ್ನಾಗಿ, ಅದು ತುಂಬ ಗಟ್ಟಿನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು, ಆ ಥರ ರುಬ್ಕೋಬೇಕು. ಈ ಕಡೆ ಪಾತ್ರೆ ಇಡ್ತಾಯಿದ್ದೀನಿ ಸಾಂಬಾರಿಗೆ. ಪಾತ್ರೆ ಸ್ವಲ್ಪ ಕಾಯಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಎಣ್ಣೆ ಎತ್ಕೋತಾ ಇದ್ದೀನಿ. ಎಣ್ಣೆ ಎತ್ಕೊಂಡು ಒಂದು 3-4 ಸ್ಪೂನ್ ಅಂದ್ಕೊಳ್ಳಿ, ಅಷ್ಟು ಹಾಕಿ ಎಣ್ಣೆ. ನೋಡೋಕ್ಕೆ ಏನು ಹಿಂಗೆ ಸುರಿತಿದ್ದಾಳೆ ಅಂತ ಅನ್ಕೋತೀರ, ಅದ್ರಲ್ಲಿ ಬರೋದೇ ಸ್ವಲ್ಪ. ನೋಡಿ, ಮತ್ತೆ ಇಲ್ಲೇ ಬಂದು ಕೂತಿದ್ದಾಳೆ. ಹೋಗು ಅಂದರೆ ಕೇಳ್ತಾ ಇಲ್ಲ, ಇಲ್ಲೇ ಇದ್ದಾಳೆ. ನೋಡಿ, ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗಬೇಕು. ಆವಾಗ ನಾವು ಕಾಳುಗಳು ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ನೋಡಿ, ಹುರಿತಾ ಇದ್ದೀನಿ ಈರುಳ್ಳಿನ. ಅಷ್ಟರಲ್ಲಿ ಕಾಳು ಸ್ವಲ್ಪ ನೆನೆಸಿರೋದು ಅಂದರೆ ಚೆನ್ನಾಗಿ ತೊಳ್ಕೊಳ್ಳೋಕ್ಕೆ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ಅವರೆಕಾಯಿ ನೋಡಿದ್ರಾ, ತೊಳ್ಕೊಂಡಾದ್ಮೇಲೆ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಈಗ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು, ತುಂಬ ಏನು ಹುರಿಯೋ ಅಂಥದ್ದೇನಿಲ್ಲ, ಸ್ವಲ್ಪ ಹುರ್ಕೋಬೇಕು ಅಷ್ಟೇ. ಹುರ್ಕೊಂಡಾದ್ಮೇಲೆ ಮಸಾಲೆ ಹಾಕ್ತೀನಿ. ಫ್ರೆಂಡ್ಸ್, ನನಗೆ ಏನು ಮಾತಾಡಬೇಕು, ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಇದೇ ಫಸ್ಟ್ ನಾನು ವಿಡಿಯೋ ಮಾಡ್ತಾ ಇರೋದು. ನಂಗೆ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ತುಂಬ ಅಡುಗೆಗಳೆಲ್ಲ ಗೊತ್ತಿದೆ, ಅದೆಲ್ಲ ನೆಕ್ಸ್ಟ್ ಟೈಮಿಂದ ಹೇಳ್ತಾ ಇರ್ತೀನಿ. ನೋಡೋಣ ಇದು ಹೇಗೆ ನೀವು ನನಗೆ ಸಪೋರ್ಟ್ ಮಾಡ್ತೀರಾ, ಅದ್ರ ಮೇಲೆ ನಾನು ನೆಕ್ಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾನು ನನ್ನ ಮಗಳು ತಾಯಿ ಮಗಳು ಅಂತ ಸ್ಟೋರಿ ಅಂತ ವೀಡಿಯೋಸ್ ಮಾಡ್ತಾ ಇರೋದು. ನೋಡಿ, ಮಸಾಲೆ ಹಾಕ್ತಾಯಿದ್ದೀನಿ. ಮಧ್ಯದಲ್ಲಿ ನಿಮಗೆ ಏನೇನೋ ಹೇಳ್ತಾ ಇರ್ತೀನಿ. ಈಗ ಮಸಾಲೆ ಹುರಿಬೇಕು ಚೆನ್ನಾಗಿ, ಅದು ಹಸಿ ವಾಸನೆ ಇರುತ್ತೆ, ಅದು ಹೋಗಬೇಕು. ಅಷ್ಟರಲ್ಲಿ ನೋಡಿ, ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ತೊಳ್ಕೊಬೇಕು. ಈಗ ಸ್ವಲ್ಪ ತುಂಬ ಗಲೀಜು ಫ್ರೆಂಡ್ಸ್, ತರಕಾರಿ ಎಲ್ಲ ಸಿಗ್ತಾ ಇರೋದೆಲ್ಲ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಕೊಂಡಿರ್ತೀನಿ. ಅದರಲ್ಲಿ ಉಪ್ಪು ಹಾಕಿರೋದ್ರಿಂದ ಎಲ್ಲ ಕ್ಲೀನಾಗಿ ಹೊಂಟೋಗುತ್ತೆ. ನೋಡಿ, ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿ
ಇಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಕುದಿ ಬರುತ್ತೆ. ಬಂತು ನೋಡಿ. ಇನ್ನು ನೆಕ್ಸ್ಟು ತಿಂತಾ ಇರೋದೆ ಬಿಡಿ. ಅಡುಗೆ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಕಿಚನ್ ಕ್ಲೀನ್ ಆಯಿತು. ಕಿಚನ್ ಕ್ಲೀನ್ ಆದಮೇಲೆ ನೆಕ್ಸ್ಟ್ ಇನ್ನೇನು ಊಟನೇ ಮಾಡೋದು. ಸಾಂಬಾರು ಹೇಗಿದೆ ಅಂತ ನಾನು ನನ್ನ ಮಗಳು ಇಬ್ಬರು ಕೂತ್ಕೊಂಡು ಹೇಳ್ತೀವಿ. ನೋಡಿ ನನ್ನ ಮಗಳಿಗಾಗಲೇ ನನಗೂ ನನ್ನ ಮಗಳಿಗೂ ತಟ್ಟೆಗೆ ರೈಸ್ ಹಾಕಿಟ್ಟಿದ್ದೀನಿ. ಸಾಂಬಾರು ಹಾಕ್ತಾಯಿದ್ದೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ನಾನು ನನ್ನ ಮಗಳು ಇಬ್ಬರು ಹೇಳ್ತೀವಿ, ಆಯಿತಾ. ಸಾರಂತೂ ಹೆಂಗಿತ್ತು ಅಂದರೆ ಸೂಪರಾಗಿತ್ತು ಸಾಂಬಾರು ಮಾತ್ರ. ನೀವು ಹಿಂಗೆ ಮಾಡ್ಕೊಳ್ಳಿ, ರುಚಿಯಾಗಿರುತ್ತೆ. ನೋಡಿ ಹೇಳ್ತಾಯಿದ್ದೀನಿ, ಸೂಪರಾಗಿರುತ್ತೆ ಅಂತ ಹೇಳ್ತೀನಿ ಈಗ. ಸೂಪರ್ ಅಂತೆ. ಊಟ ಮಾಡ್ಕೊಂಡು 5 ನಿಮಿಷ ರೆಸ್ಟ್ ಮಾಡೋಣ ಅನ್ನಿಸ್ತಾ ಟಿ ವಿ ಫಿಟ್ ಮಾಡೋರು ಬಂದರು. ಟಿ ವಿ ಫಿಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಮನೆ ಕ್ಲೀನಾಗಿದ್ದೆಲ್ಲ ಫುಲ್ ಗಲೀಜಾಗೋಯ್ತು. ಯಪ್ಪ, ಯಾವಾಗ ಇವರು ಮುಗಿಸಿ ಯಾವಾಗ ಹೋಗ್ತಾರೋ ಅನ್ನಂಗೆ ಆಗೋಯ್ತು. ನನಗಂತೂ ತುಂಬಾ ಕಷ್ಟ ಆಯಿತು ಪಾಪ ಅವರಿಗೆ ಫಿಟ್ ಮಾಡೋ ಟೈಮಲ್ಲಿ. ನಮ್ಮದು ಜಾಗ ಸ್ವಲ್ಪ ಚಿಕ್ತು ಅಂತ ಅಂದರು. ನೋಡಿ ಫೈನಲಿ ಸೆಟ್ ಆಯಿತು. ಅವರು ಸೆಟ್ ಮಾಡಿಕೊಡ್ತಾ ಇದ್ದಾರೆ ಟಿ ವಿನ. ನಮಗೆ ಹೇಗೆ ಯೂಸ್ ಮಾಡಬೇಕು ಹೇಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವ್ರ ಪಾಡವರು ಟಿ ವಿ ಫಿಟ್ ಮಾಡಿಕೊಟ್ಬಿಟ್ಟು ಹೋದರು. ಈ ವಿಡಿಯೋ ಇಷ್ಟೇ. ತಾಯಿ ಮಗಳ ಸ್ಟೋರಿ ತುಂಬ ಇದೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ವಂದನೆಗಳು.